ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಮಶ್ರೂಮ್ ಮಸಾಲ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಚಪಾತಿ, ಪರೋಟ ಮತ್ತು ರೊಟ್ಟಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೆಚ್ಚಿಟ್ಕೊಂಡಿರೋಂಥ ಮಶ್ರೂಮ್ನ ಒಂದು ಬೌಲ್ಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಒಂದು 5 ರಿಂದ 10 ನಿಮಿಷ ನೆನೆಯೋಕ್ಕಿಟ್ರೆ ಅದರಲ್ಲಿರೋವಂಥ ಮಣ್ಣೆಲ್ಲ ಬಿಟ್ಕೊಂಡಿರುತ್ತೆ. ನೆಕ್ಸ್ಟ್ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು 2 ಟೊಮೊಟೊ, 1-2 ಈರುಳ್ಳಿ, ಜೊತೆಗೆ ಒಂದು 8 ರಿಂದ 10 ಗೋಡಂಬಿ, ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಒಗ್ಗರಣೆಗೆ ಕಸೂರಿ ಮೇಥಿ, ಈರುಳ್ಳಿ, ಚಕ್ಕೆ, ಲವಂಗ, 1 ಏಲಕ್ಕಿ, ಜೊತೆಗೆ 1-2 ಪಲಾವ್ ಎಲೆ. ಸೊ ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು. ನಂತರ ಸ್ಪೈಸಸ್ ಬಂದು ಧನಿಯಾ ಪೌಡರು 1-1.5 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರು, ಗರಂ ಮಸಾಲ, ಜೊತೆಗೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರು. ಸೊ ನೆಕ್ಸ್ಟು ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು, ಒಗ್ಗರಣೆಗೆ ಸೇರಿಸಿ ಅದಕ್ಕೆ 1-2 ರಿಂದ 3 ಲವಂಗ, ಪಲಾವ್ ಎಲೆ ಒಗ್ಗರಣೆಗೆ, ಜೊತೆಗೆ ಕಸೂರಿ ಮೇಥಿ, ಸ್ವಲ್ಪ ಈರುಳ್ಳಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾವುದೇ ಗ್ರೇವಿ ಮಾಡಬೇಕು ಅಂದಾಗ ಒಗ್ಗರಣೆಗೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸೋಂಪು ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು ಲಾಸ್ಟಲ್ಲಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಏನಿರುತ್ತಲ್ಲ ಅದನ್ನೇ ಒಂದು ಸ್ಪೂನಷ್ಟು ಸೇರಿಸಿ ಒಂದು 5 ರಿಂದ 10 ನಿಮಿಷ ಕುದಿಯೋವರೆಗೂ ಬಿಟ್ಬಿಟ್ರೆ ಆ್ಯಸ್ ಇಟ್ ಈಸ್ ಡಾಬಾ ಸ್ಟೈಲಲ್ಲಿ ಏನಿರುತ್ತೆ, ಹೋಟೆಲ್ ಸ್ಟೈಲಲ್ಲಿ ಅದೇ ಥರ ಮಸಾಲ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕು. ಅದಾದ ನಂತರ ನಾವು ತೊಗೊಂಡಿರೋಂಥ ಸ್ಪೈಸಸ್, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಒಂದು 2 ನಿಮಿಷ ಬಾಡಿಸ್ಕೋಬೇಕು. ಅದಾದ ನಂತರ ಮಶ್ರೂಮ್ನ ಆ್ಯಡ್ ಮಾಡ್ಕೋಬೇಕು. ಮಶ್ರೂಮು ಎಣ್ಣೆ ಮತ್ತು ಮಸಾಲ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಈ ಟೈಮಲ್ಲೇ ನೀವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ನಾವು ಹಾಕಿರೋಂಥ ಮಶ್ರೂಮ್ಗೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ. 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಮಶ್ರೂಮ್ನ ಬೇಯೋದಕ್ಕೆ ಇಡಬೇಕು. 5 ನಿಮಿಷ ಆದ ನಂತರ ಮಶ್ರೂಮು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಸೊ ಈ ಟೈಮಲ್ಲಿ ನಾವು ರುಬ್ಕೊಂಡಿರೋವಂಥ ಪೇಸ್ಟ್ ಏನಿರುತ್ತೆ, ಟೊಮೊಟೊ, ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟು, ಅದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಮತ್ತು ಟೊಮೊಟೊ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಆದ ನಂತರ ಕನ್ಸಿಸ್ಟೆನ್ಸಿಗೆ ಮಸಾಲಾಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಈ ಟೈಮಲ್ಲಿ ಉಪ್ಪು, ಖಾರ ಎಲ್ಲ ಎಷ್ಟು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಸೇರಿಸ್ಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಸೊ ನಾವು ಮಾಡಿರೋ ಅಂಥ ಮಶ್ರೂಮ್ ಮಸಾಲ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.